ಆಫ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಮೋಟರ್ ಸುಡೋಕ್ಕೆ ಬಿಡಲ್ಲ. ಒಂದು MCB ನಿಮಗೆ ಇದು ಟೋಟಲಿ ಒಂದು ಡೆವಲ್ ಏನಾದ್ರು ಹೋದರೆ 3 ಸೆಕೆಂಡ್ ಒಳಗಡೆ ಶಟ್ ಡೌನ್ ಆಗುತ್ತೆ ಸರ್. ಪೂರ ಸ್ಟಾರ್ಟರ್ ಶಟ್ ಡೌನ್ ಆಗುತ್ತೆ. ಬೇರೆ ಸ್ಟಾರ್ಟರ್ನು ಶಟ್ ಡೌನ್ ಆಗ್ತಾವಲ್ಲ ಸರ್? ಬೇರೆ ಅಂದರೆ ನಾವು ಇದು ಬೇರೆ ಸ್ಟಾರ್ಟರ್ಗೆ ಆಗಲ್ಲ ಸರ್. ಕೆಲವೊಂದು ಆಗಲ್ಲ, ಕೆಲವೊಂದು ಆಗ್ತವೆ. ಒಳ್ಳೆ ಒರಿಜಿನಲ್ ಸ್ಟಾರ್ಟರ್ ಆಗ್ತವೆ. ನಾವು ಪ್ಯೂಂಟ್ ಎಲ್ಲ ಹಾಕಿರ್ತೀವಲ್ಲ, ಕೆಲವು ಆಗ್ತವೆ ಸರ್. ಒರಿಜಿನಲ್ ಆದ್ರೆ ಆಗ್ತವೆ, ಅದು ಲೇಟಾಗಿ ಆಗ್ತೈತಿ. ಹಾಗಾಗಿ ಇದಾಗಲ್ಲ ಸರ್. ಇದು ಮಾತ್ರ ವಿತಿನ್ ಸೆಕೆಂಡ್ 3 ಸೆಕೆಂಡ್ ಅಪ್ ಅದು ಒಳಗಡೆ ಶಟ್ ಡೌನ್ ಆಗುತ್ತೆ ಸರ್. ಕೇಬಲ್ ಕಡೆ ಕಟ್ ಆದರೂ ವಿತಿನ್ ಸೆಕೆಂಡಲ್ಲಿ ಮೊಬೈಲಲ್ಲಿ ತೋರಿಸುತ್ತಿಲ್ಲ ಡಿಸ್ಪ್ಲೇಯಲ್ಲಿ ಕೇಬಲ್ ಓಪನ್ ಮೋಟರ್ ಫಾಲ್ಟ್ ಅಂತ ಬರುತ್ತೆ. ನಿಮಗೆ ಇದರಲ್ಲಿ ಸರ್ಕಲಿಂಗ್ ಟೈಮರ್ ಇದೆ. ನಿಮಗೆ ಎಷ್ಟು ಗಂಟೆ ಆನ್ ಆಗಬೇಕು, ನಾವು ಎಷ್ಟು ಗಂಟೆ ಆಫ್ ಆಗಬೇಕು. ಇಲ್ಲಿ ಕೆಲವು ಕೋಳಿ ಫಾರ್ಮ್ ಎಲ್ಲ ಹಾಕಿರ್ತಾರೆ, ಅವ್ರಿಗೆ 10 ನಿಮಿಷ ಆಗಲ್ಲ, ಅರ್ಧ ಗಂಟೆ. ಇಲ್ಲಿ ಕೆಲವು ಬಾವಿಯಲ್ಲಿ ನೀರು ಇರಲ್ಲ, 1-2 ತಾಸು ಹೊಡಿತೈತಿ. ಮತ್ತು ರಿಕವರಿ ಆಗೋಕ್ಕೆ 1 ತಾಸು ಬೇಕು. ಆ ಟೈಪಿಗೆಲ್ಲ ಆಪ್ಷನ್ ಚೆನ್ನಾಗಿದೆ ಸರ್ ಇದು. ಮತ್ತು ಆಮ್ಸು ನೀವು ಒಂದು 3 HP ಇಂದ ಅಪ್ ಟು 30 HP ವರೆಗೂ ನೀವು ಇನ್ಕ್ರೀಸ್ ಮಾಡ್ಬೋದು ಸರ್. ಈ ಆ್ಯಂಪರಿಟಿ ಜಾಸ್ತಿ ಆಯ್ತಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಒಂದು 6 HP ಮೋಟ್ರ್ ಅಂದರೆ ಆ್ಯಕ್ಚುಲಿ ನಿಮಗೆ ಒಂದು 10 ಆಮ್ಸ್ 12 ಆಮ್ಸ್ ಇರಬೇಕು. ಈಗ 15 ಆಮ್ಸು 20 ಆಮ್ಸ್ವರೆಗೆ ಬಂತಪ್ಪ ಅಂದರೆ ನಾವು ಮ್ಯಾಕ್ಸಿಮಮ್ ಒಂದು 15 ಆಮ್ಸು ಸೆಟ್ ಮಾಡಿ ಸರ್ 6 HP ಅಂದರೆ. ಈಗ ಮೋಟ್ರ್ ಬುಷ್ ಏನಾದ್ರು ತಿಕ್ಕಿ ಮತ್ತು ಅಷ್ಟು ಟೀ ಪ್ಲೇಟ್ ಬೇರಿಂಗ್ ಏನಾದ್ರು ಇದಾಗಿದ್ರು ಕೂಡ ಅಲ್ಲಿ ಲೋಡ್ ಆದಾಗ ಆಫ್ ಆಗುತ್ತೆ ಸರ್ ಇದು. ಆ ಟೈಪ್ ಆಪ್ಷನ್ ಇದೆ. ಮತ್ತು ಟೈಮು, ವೋಲ್ಟೋಮೀಟರು, ಆ್ಯಮ್ಸ್ ಮೀಟರು, ಪ್ರತಿಯೊಂದು ಎಲ್ಲ ಆಪ್ಷನ್ ಇದೆ. ಮತ್ತು ಮೊಬೈಲ್ ಕನೆಕ್ಷನ್ ಕೂಡ ಮಾಡ್ಕೋಬೋದು. ಅದಕ್ಕೆ ಎಕ್ಸ್ಟ್ರಾ ಮೋಡಮ್ ಬರುತ್ತೆ. ಮೋಡಮ್ ಹಾಕೊಂಡ ರೆಡಿ ಇರುತ್ತೆ ಸರ್. ಯಾವುದೇ ರಿಲೇ ಏನಿರಲ್ಲ ಸರ್. ಯಾವುದೇನು ಬಿಸಿ ಆಗಲ್ಲ ಎಂಥದಿಲ್ಲ. ಓನ್ಲಿ MCB ಇಂದ ಪೂರ ಕಾಂಟ್ಯಾಕ್ಟ್ ಈ ಸ್ಟಾರ್ಟ್ ನೋಡಿ ಸರ್. ಎಲ್ಲ ಮೋಟ್ರ್ ತಂದಿದ್ದು ಇದು ಸ್ಟಾರ್ಟ್ ಸರ್. ಇನ್ನು ಕಾಂಟ್ಯಾಕ್ಟ್ ಸರ್ 3 ಪೋಲ್ ಕಾಂಟ್ಯಾಕ್ಟ್. ಇದು ಓನ್ಲಿ ಯೂನಿಟ್ ಸರ್. ಇದು 3 ಪೋಲ್ ಕಾಂಟ್ಯಾಕ್ಟರ್ ಸರ್. ಫುಲ್ ಹೆವಿ ಇರುತ್ತೆ. ಫುಲ್ ಕಾಫರಿಂದ ಸರ್. ನೋಡಿ ಸರ್, ಪೂರ ಮಾಡರ್ನ್ ಮಾಡಿದ್ವಿ ನಾವೆಲ್ಲ. ವೈರಿಂಗ್ ಎಲ್ಲ ಮಾಡರ್ನ್ ಮಾಡಿದ್ದೀವಿ ಸರ್. ಇದು ರೈತರಿಗೋಸ್ಕರ ಸರ್ ಹುಡ್ಕಾಡಿ ಕೊಡ್ತಾ ಇದ್ದೀವಿ. ಅಂಗಡಿಗಳೆಲ್ಲ ಕೊಟ್ಟಿಲ್ಲ ಸರ್, ರೈತರಿಗೋಸ್ಕರ ಕೊಡ್ತಾ ಇದ್ದೀವಿ. ಆ ರೀತಿ ಚೆನ್ನಾಗಿದೆ ಅಂತ ಇಷ್ಟ ಆಗುತ್ತೆ ಸರ್. ಇದು ಟೋಟಲ್